ಫ್ರೆಂಡ್ಸ್ ನೋಡೋಣ ಬನ್ನಿ ಹೇಗಾಗಿದೆ ಓಪನ್ ಮಾಡೋಣ. ಫ್ರೆಂಡ್ಸ್ ಇವಾಗ ನೋಡಿ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಚಕ್ಕೆ ಲವಂಗ ಸುಳ್ಳು 3 ಸುಳ್ಳು 5 3 ಹೇಳಿದ್ರು 3 ಸುಳ್ಳು 5 ತಂದಿದ್ದೀನಿ. 5 ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನನ್ನ ಒಂದು ಮನೆಯಲ್ಲಿ ನಾನು ಸ್ಪೆಷಲ್ಲಾಗಿ ಒಂದು ಪಾಲಕ್ನ ಯೂಸ್ ಮಾಡಿಕೊಂಡು ಒಂದು ಭಾತ್ ಮಾಡ್ತಾ ಇದ್ದೀನಿ. ಆ ಭಾತ್ ಏನು ಅಂತೇಳಿ ನೀವೇ ದಯವಿಟ್ಟು ಕಮೆಂಟಲ್ಲಿ ಹೆಸರನ್ನ ತಿಳಿಸ್ಬೋದು. ನಿಮಗೆ ಈ ಒಂದು ನಾನು ಮಾಡ್ತಿರೋಂಥ ರೆಸಿಪಿ ಅದಕ್ಕೆ ಯಾವ ಒಂದು ನೇಮ್ ಕೊಡ್ಬೋದು ಅಂತೇಳಿ, ಅಥವಾ ನಾನು ಏನು ಹೇಳ್ತೀನಪ್ಪ ಈ ಒಂದು ಭಾತಿಗೆ ಏನಂತ ರೆಸಿಪಿ ಕೊಡ್ಬೋದು ಅಂದರೆ ಪಾಲಕ್ ಬಾತ್ ಅಂತೇಳಿ ನಾನು ಮನೇಲಿ ಓನಾಗಿ ಸ್ವಲ್ಪ ನನ್ನದು ಒಂದು ಸ್ವಲ್ಪ ಐಡಿಯಾ ಮಿಕ್ಸ್ ಮಾಡಿಕೊಂಡು ಮಾಡ್ತಾರಂಥ ಒಂದು ಪಾಲಕ್ ಬಾತು. ಬನ್ನಿ ನಾನು ಹೇಗೆ ಮಾಡ್ತೀನಿ ಏನು ಎತ್ತ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಈ ಒಂದು ಕೊತ್ತಂಬರಿ ಹಾಗೆ ಪುದೀನ, ಈರುಳ್ಳಿ, ಟೊಮೊಟೊನ ಇಷ್ಟನ್ನು ಸ್ಲೈಸಸ್ ಮಾಡ್ಕೋಬೇಕು. ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ಹಸಿರುಗಾಯಿನೂ ಹಾಗೆ ಮತ್ತು ಈ ಒಂದು ಏನಿದೆಯಲ್ಲ ಕೊತ್ತಂಬರಿ ಪುದೀನ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಇವಾಗ ನೋಡಿ ಇದು ಬೀನ್ಸ್ ಅಂತ ಹೇಳ್ತಾರೆ. ನಾನು ಸೋಯಾಬೀನ್ ಹಾಕಿ ಜಾಸ್ತಿ ಅಭ್ಯಾಸ, ಹಂಗಾಗಿ ಮಿಸ್ಸಾಗಿ ಹೇಳಿದೆ. ಈ ಬೀನ್ಸ್ ಕಾಳು ಇದು ತುಂಬಾ ಅಪರೂಪ ಇಲ್ಲಿ ಸಿಗೋಂಥದ್ದು. ನಾನು ಇಲ್ಲಿ ಮಾಡ್ತಾ ಇರೋಂಥದ್ದು. ಇದಕ್ಕೂ ಚೆನ್ನಾಗಿರೋ ದಪ್ಪ ಕಾಳು ಸಿಗುತ್ತೆ ಬೇರೆ ಒಂದು ಜಿಲ್ಲೆಗಳಲ್ಲಿ. ತುಂಬ ಚೆನ್ನಾಗಿ ದಪ್ಪ ಕಾಳಿರುತ್ತೆ, ಅದರಲ್ಲಿ ಮಾಡಬೇಕು ಪಲಾವು ಅಥವಾ ಏನೇ ನಾವು ಟೊಮಟೊ ಬಾತು ಏನೇ ಎಲ್ಲ ಮಾಡ್ತೀವಲ್ವ ಅನ್ನೋದು ರೈಸ್ ಐಟಮು, ಅದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ಈ ಒಂದು ಬೀನ್ಸ್ ಕಾಳು ಎಲ್ಲ ಟೈಮಲ್ಲಿ ಸಿಗೋದಿಲ್ಲ, ಯಾವುದೋ ಒಂದು ಟೈಮಲ್ಲಿ ಮಾತ್ರ ಮಾರ್ಕೆಟಲ್ಲಿ ಸಿಗುತ್ತೆ. ನಾನು ಮೊನ್ನೆ ಅಂಗಡಿಗೆ ಹೋದಾಗ ಅಲ್ಲಿ ಸಿಕ್ತು. ಕೆಲವೊಂದು ಅಂಗಡಿ ಈ ಕಡೆ ತರಕಾರಿ ಇಟ್ಟಿರ್ತಾರೆ, ಅಲ್ಲೂ ಕೂಡ ಸಿಕ್ತು. ಇದು ನಾನು ತೊಗೊಂಬಂದೆ. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಬೀನ್ಸ್ ಕಾಳಿಂದ ಮಾಡೋಂಥ ಪಲಾವೇ ಆಗಿರ್ಬೋದು, ಈ ಒಂದು ಪಾಲಕ್ ರೆಸಿಪಿಗೆ ಅದಕ್ಕೂ ಕೂಡ ಆ್ಯಡ್ ಮಾಡ್ಬೋದು, ಟೊಮೊಟೊ ಬಾತ್ಗೂ ಕೂಡ ಆ್ಯಡ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಬಂದು ನಾನು ಮಿಕ್ಸಿಗೆ ಹಾಕ್ತಾ ಇರೋಂಥದ್ದು ನೀವು ನೋಡ್ತಾ ಇದ್ದೀರಾ. ಇದಕ್ಕೆ ಹಸಿರುಗಾಯಿ ಹಾಗೆ ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕಿ ನಾನು ಮಿಕ್ಸಿಗೆ ಹಾಕಿರೋಂಥದ್ದು. ಈರುಳ್ಳಿ ಯಾವುದೂ ಕೂಡ ಹಾಕಿಲ್ಲ. ಫ್ರೆಂಡ್ಸ್, ಈರುಳ್ಳಿನ ನಾನು ಫ್ರೈ ಮಾಡಲಿಕ್ಕೆ ಹಾಕ್ತೀನಿ, ಹಾಗಾಗ್ಬಿಟ್ಟು ಹಾಕಿಲ್ಲ. ಮತ್ತು ಚಕ್ಕೆ ಲವಂಗನೂ ಕೂಡ ಈ ಒಂದು ಮಿಕ್ಸಿಗೆ ಹಾಕ್ತಾಯಿಲ್ಲ, ನಾನು ಕುಕ್ಕರ್ಗೆ ಹಾಕಬೇಕು ಅಂತೇಳ್ಬಿಟ್ಟು. ಯಾಕೆ ಅಂತಂದರೆ ಈ ಚಕ್ಕೆ ಲವಂಗ ಮಿಕ್ಸಿಗೆ ಹಾಕ್ಬಿಟ್ರೆ ಒಂಥರ ಬ್ಲ್ಯಾಕ್ ಆಗಿಬಿಡುತ್ತೆ. ಇನ್ನೊಂದು ಜಾಸ್ತಿ ಫುಲ್ ನುಣ್ಣಗಾಗದೆ ಹೋದರೆ ಪುಡಿಯಾಗಿ ಒಂಥರ ಈ ಗೋಧಿ ಊಟ ಬರುತ್ತಲ್ವ, ಅಂದರೆ ಗೋಧಿ ಕಾಳು ಬರುತ್ತಲ್ವ, ಆ ಥರ ಒಂದು ಗೋಧಿ ಕಾಳು ಆ ಒಂದು ಸೈಜಲ್ಲಿ ಒಂದು ಚಕ್ಕೆ ಲವಂಗ ಸಿಗುತ್ತೆ. ಹಾಗಾಗಿ ಇಷ್ಟ ಆಗೋದಿಲ್ಲ. ಕಲರು ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ, ಹಾಗಾಗಿ ನಾನು ಚಕ್ಕೆ ಲವಂಗ ಮಿಕ್ಸಿಗೆ ಹಾಕಲಿಲ್ಲ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಅಂದರೆ ಈ ಒಂದು ಈರುಳ್ಳಿ ಏನಿದೆ ಅಲ್ವ, ನಾನು ಕಟ್ ಮಾಡಿರೋದು 2 ಆ ಸೈಜಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಸಾಕಿಷ್ಟು. ನೀವು ಟೊಮೊಟೊ ಯೂಸ್ ಮಾಡಲ್ಲ ಅಂತಂದರೆ ನೀವು ಬೇಕಿದ್ರೆ ನಿಂಬೆಹಣ್ಣು ಕೂಡ ಬೇಕಿದ್ರೆ ಯೂಸ್ ಮಾಡ್ಬೋದು. ನೋಡಿ, ಈ ಒಂದು ಬಟಾಣಿ ನಾನು ಬೇಯಿಸಿ ಇಟ್ಕೊಂಡಿರೋಂಥದ್ದು, ನಾನು ಮರ್ತ್ಬಿಟ್ಟಿದ್ದೆ ರಾತ್ರಿ ನೆನಕಂಥದ್ದು. ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈ ಒಂದು ಪಾಲಕ್ ಬಾತಿಗೆ ಒಗ್ಗರಣೆ ಹಾಕೋಬೇಕು. ಸ್ಟವ್ ಹಚ್ಚಿ ಕುಕ್ಕರ್ನ ಇಡ್ತಾ ಇದ್ದೀನಿ. ಓಕೆನಾ? ಏನು ಗೊತ್ತಾ, ಈ ಒಂದು ಆಯಿಲ್ನ ಹಾಕ್ತಾ ಇದ್ದೀನಿ. 10 ರೂಪಾಯಿ ಕೊಟ್ಟು ತೊಗೊಂಬಂದೆ. ಯಾಕಂದರೆ ಆ ಎಣ್ಣೆ ರಾತ್ರಿ ಫುಲ್ ಖಾಲಿ ಆಗಿಬಿಡ್ತು. ಮೊನ್ನೆ ಇದು ಗೋಬಿ ಮಂಚೂರಿ ಫ್ರೈ ಮಾಡಿದ್ದೆ, ಹಂಗಾಗ್ಬಿಟ್ಟು. ನೋಡಿ, ಇವಾಗ ತೊಗೊಂಬರ್ಬೇಕು, ಹೊರಗಡೆ ಮಾರ್ಕೆಟಿಗೆ ಹೋಗಿಲ್ಲ. ಈ ಒಂದು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ 10 ರೂಪಾಯಿ ಪ್ಯಾಕೆಟ್ ಫುಲ್ ಹಾಕಿದ್ದೀನಿ ನೋಡಿ. ಫ್ರೆಂಡ್ಸ್, ಇವಾಗ ನೋಡಿ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಈ ಒಂದು ಕಾಳನ್ನ ಹಾಕ್ತಾ ಇದ್ದೀನಿ, ಬೀನ್ಸ್ ಕಾಳು. ಇದನ್ನು ಪ್ಲೇಟ್ ಮುಚ್ಚಿನೇ ಬೇಯಿಸ್ಕೋಬೇಕು, ಇಲ್ಲಾಂದರೆ ಪಟ ಅಂತ ಸಿಡಿತವೆ. ಹಾಗಾಗಿ ಬಟಾಣಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡೋಣ.
ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಒಂದು 5 ನಿಮಿಷ ಬೇಯಲಿ, ಓಕೆನಾ? ಇದು ಇವಾಗ 5 ನಿಮಿಷ ಬೆಂದಿದೆ. ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಇದು ಫ್ರೈ ಆಗ್ತಾಯಿದೆ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ, ಇದು ಬೆಂದಿದೆ. ಟೊಮೊಟೊ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತೀನಿ, ಓಕೆನಾ? ಇದು ಬೇಯಲಿಕ್ಕೆ. ಫ್ರೆಂಡ್ಸ್, ಇವಾಗ ಇದು ಸ್ವಲ್ಪ ಬೆಂದಿದೆ, ಸಾಕು. ಅಷ್ಟು ಬೆಂದರೆ ಸಾಕು. ಇವಾಗ ನಾನು ಈ ಒಂದು ಪೇಸ್ಟ್ ಇದೆಯಲ್ಲ, ಪಾಲಕ್ಕು, ಪುದೀನ ಹಾಗೆ ಕೊತ್ತಂಬರಿ, ಈರುಳ್ಳಿ ಹಾಕಿರೋಂಥ ಈರುಳ್ಳಿ ಹಾಕಿಲ್ಲ, ಹಸಿರುಗಾಯಿ, ಕೊತ್ತಂಬರಿ, ಪುದೀನ, ಪಾಲಕ್ ಸೊಪ್ಪು ಇಷ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಇವಾಗ. ಈ ಪಾಲಕ್ ಸೊಪ್ಪು ಎಲ್ಲ ಹಸಿ ಸ್ಮೆಲ್ ಹೋಗಬೇಕು, ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು. ಚೆನ್ನಾಗಿ ಅದು ಫ್ರೈ ಆದಷ್ಟು ಹಸಿ ಸ್ಮೆಲ್ ಹೋಗುತ್ತೆ. ಇಲ್ಲ ಸ್ವಲ್ಪ ಬೇಯಿಸಾದರೂ ಮುಂಚೆನೇ ನೀವು ಮಿಕ್ಸಿಗೆ ಹಾಕೋಬೋದು. ಇದು ಸ್ವಲ್ಪ ಚೆನ್ನಾಗೇ ಬೇಯಲಿ ಫ್ರೆಂಡ್ಸ್, ಚೆನ್ನಾಗೇ ಒಂದು 5 ನಿಮಿಷ ಬೇಯಲಿ. ಇದು ಚೆನ್ನಾಗಿ 5 ನಿಮಿಷ ಬೆಂದರೆ ಸಾಕು. ಆಮೇಲೆ ಅಕ್ಕಿ ನೀರನ್ನ ಆ್ಯಡ್ ಮಾಡೋಂಥದ್ದು. ಫ್ರೆಂಡ್ಸ್, ಈ ರೀತಿ ಬೆಂದಿದೆ ನೋಡಿ. ಇವಾಗ ನಾವು ಈ ಟೈಮಲ್ಲಿ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡೋಣ. ನೋಡಿ, ಅಕ್ಕಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 1/4 ಲೋಟ ತಗೊಂಡಿದ್ದೀನಿ. ಯಾಕೆಂದರೆ ಜಾಸ್ತಿ ಯಾವುದೂ ಒಂದು ತರಕಾರಿನ ಆ್ಯಡ್ ಮಾಡಿಲ್ಲ. ನೋಡಿ, ಬರೀ ರೈಸ್ ಐಟಮ್ ಇರುತ್ತೆ, ಬಟಾಣಿ ಇರುತ್ತೆ ನೋಡಿ ಅಷ್ಟೇ, ಬೀನ್ಸ್ ಕಾಳು ಅಂಥ ತರಕಾರಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು 1/4 ಲೋಟ ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಈ ಲೋಟದಲ್ಲಿ 2 ಲೋಟ ನೀರು ಹಾಕ್ತೀನಿ. ನೋಡಿ, ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೇಸ್ಟ್ ಮಾಡಿ ನೋಡಿ. ಉಪ್ಪು ಕಮ್ಮಿ ಇತ್ತು ಅಂದರೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಒಂದ್ಸಲ ತಿರುಗಿಸ್ಬಿಟ್ಟು ನೀವು ಪ್ಲೇಟ್ ಮುಚ್ಚಿ ಒಂದು ಕುದಿ ಬರೋವರೆಗೂ ಬಿಡಿ. ಫ್ರೆಂಡ್ಸ್, ನೋಡಿ ಈ ರೀತಿ ಕುದೀತಾ ಇದೆ. ಇದು ಮತ್ತೊಮ್ಮೆ ಒಂದು ರೌಂಡ್ ತಿರುಗಿಸ್ಬಿಟ್ಟು ಲಿಟ್ನ ಕ್ಲೋಸ್ ಮಾಡೋಣ. ನೋಡಿ ಈ ರೀತಿ ಕುದೀತಾ ಇದೆ. ಇವಾಗ ನಾನು ಮತ್ತೊಮ್ಮೆ ಈ ಥರ ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಲಿಟ್ನ ಕ್ಲೋಸ್ ಮಾಡಿದರೆ ನೀಟಾಗಿ ಚೆನ್ನಾಗಿ ಅನ್ನ ಎಲ್ಲ ಅಳ್ಕೊಳುತ್ತೆ. ಫ್ರೆಂಡ್ಸ್, ಇವಾಗ ನಾನು ಲಿಟ್ನ ಕ್ಲೋಸ್ ಮಾಡಿ 1 ರಿಂದ 2 ವಿಷಲ್ ನೀವು ಕೂಗಿಸ್ಕೋಬೋದು. ಯಾಕಂದರೆ ಉದಿದಿರಬೇಕು ಅನ್ನೋ ಅಂಥರಿತ್ತು ಅಂತಂದರೆ ಜಾಸ್ತಿ ನೀರಾಗದೆ ಹಬೆಯಲ್ಲಿ ಬಿಡಬೇಕಾಗುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಎಷ್ಟು ಕ್ವಾಂಟಿಟಿ ಮೇಲೆ ನೀವು ನೀರು, ಅಕ್ಕಿ ಎಲ್ಲ ಹಾಕಿರ್ತೀರಲ್ಲ ಅದ್ರ ಮೇಲೆ ಈ ವಿಷಲ್ನ ಕೂಗಿಸ್ಕೊಂಡು ಹಾಗೆ ಅಳ್ಕೊಳ್ಳಿಕ್ಕೆ ಬಿಡಿ, ಚೆನ್ನಾಗಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಈ ಒಂದು ಪಾಲಕ್ ಬಟಾಣಿ ಪಲಾವ್, ಓಕೆನಾ? ಇದ್ರ ಹೆಸರು ಪಾಲಕ್ ಬಟಾಣಿ ಪಲಾವ್ ಆಯಿತು. ಇವಾಗ ಅದು 1 ವಿಷಲ್ ಕೂಗಿದ್ರೆ ಸಾಕು. ಅದು ನೀಟಾಗಿ ಎಲ್ಲ ಹಳ್ಕೊಳ್ಳಿಕ್ಕೆ ಕುಕ್ಕರಲ್ಲೇ ಬಿಟ್ಬಿಡೋಣ, ಚೆನ್ನಾಗಿ ಹಳ್ಕೊಳುತ್ತೆ. ಇವಾಗ ಇದನ್ನೆಲ್ಲ ಕೊಂಡ್ಬಿಟ್ಟಾಗೆಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಇವಾಗ ಸುಮಾರು 12:30 ಆಗಿದೆ. ಇವಾಗ ನಮಗೆ ಊಟ ಈ ಒಂದು ತಿಂಡಿ. ಫ್ರೆಂಡ್ಸ್, ಇಲ್ಲಿ ಕುಕ್ಕರೆಲ್ಲ ಲಿಡ್ ಕ್ಲೋಸ್ ಮಾಡಿದಾದಮೇಲೆ ಇಲ್ಲೆಲ್ಲ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಶೆಲ್ಫ್ ಎಲ್ಲ ಒರೆಸ್ಕೊತಾ ಇದ್ದೆ. ಹಾಗೆ ಸ್ಟವ್ ಎಲ್ಲನೂ ಕೂಡ. ಈ ಒಂದು ರೆಸಿಪಿ ನಾನು ಇದೇ ಫಸ್ಟ್ ಟೈಮು, ಅಂದರೆ ಪಾಲಕ್ ಬಟಾಣಿ ಹಾಗೆ ಈ ಒಂದು ಬೀನ್ಸ್ ಕಾಳು ಎಲ್ಲ ಹಾಕಿ ಮಾಡಿದ್ದಂಥದ್ದು. ನೀವು ಡಿಫ್ರೆಂಟಾಗೂ ಕೂಡ ಬೇರೆ ಸೋಯಾಬೀನ್ ಎಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು, ಬೇರೆ ಥರ ತರಕಾರಿಗಳ್ನೂ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಆದರೆ ಇದಕ್ಕೆ ಒಂದು ಹಾಕಿಲ್ಲ ನಾನು,
ಗೊತ್ತೇ ಆಗಿಲ್ಲ. ಪುದೀನ ಕೊತ್ತಂಬರಿ ಹಾಕಿರೋಂಥದ್ದು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇತ್ತು ಅಂತಲೇ ಹೇಳ್ಬೋದು. ಈ ಒಂದು ಪಾಲಕ್ ಬಟಾಣಿ ಪಲಾವು ಡಿಫ್ರೆಂಟಾಗಿ ಮಾಡಿದಂಥದ್ದು. ಇರೋ ಅಂಥ ಮನೇಲೇ ಏನಿದೆ ಅಲ್ವಾ ತರಕಾರಿ, ಅದರಲ್ಲೇ ನಾವು ಡಿಫ್ರೆಂಟಾಗಿ ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮಕ್ಕಳಿಗೂ ಕೂಡ ಒಂಥರ ಚೇಂಜ್ ಅನಿಸುತ್ತೆ. ಇಲ್ಲ ಒಂದೇ ಥರದ ಪಲಾವು, ಒಂದೇ ಥರದ್ದು ಪುಳಿಯೋಗರೆ, ಒಂದೇ ಥರದ್ದು ಚಿತ್ರಾನ್ನ ಅಂತಂದರೆ ತುಂಬ ಬೋರ್ ಅನಿಸ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ನಾನು ದೋಸೆ ಇಡ್ಲಿ ಅಂತ ಮಾಡೋದೇ ಇಲ್ಲ. ಯಾಕಂದರೆ ಅದೆಲ್ಲ ತುಂಬ ಹಳೆಯ ತಿಂಡಿ ಆಗಿಬಿಡುತ್ತೆ. ನಾವು ಮನೇಲಿ ನಾನು ಒಬ್ಬಳೇ ತಿನ್ನಬೇಕು ಮಾಡಿದರೆ, ಹಾಗಾಗಿ ನಾವು ದೋಸೆ ಈ ಒಂದು ಇಡ್ಲಿ ಈ ಥರದ್ದು ಮಾಡೋದಿಲ್ಲ. ಇವನ್ ಹೇಳಬೇಕು ಅಂದರೆ ನಾನು ಪುಳಿಯೋಗರೆನೂ ಮಾಡಲ್ಲ. ನನ್ನ ಮಗಳಿಗೆ ಮಾತ್ರ ಇಷ್ಟ. ಪುಳಿಯೋಗರೆ ಮಾಡಿದ್ದಿನ ನಾನು ಏನು ತಿನ್ನೋದಕ್ಕೆ ಹೋಗೋದೆ. ಅವತ್ತು ಪುಳಿಯೋಗರೆ ಮಾಡಿದ್ದಿನ ಬೇರೆ ಏನಾದರೂ ಮಧ್ಯಾಹ್ನ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದಿರ್ತೀನಿ. ಪುಳಿಯೋಗರೆ ಅದು ಇಷ್ಟನೇ ಆಗೋದಿಲ್ಲ. ಆ ಥರ ಒಂದೇ ಥರ ಟೇಸ್ಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು ನಾನು ಈ ಒಂದು ಪಾಲಕ್ ಬಟಾಣಿ ಪಲಾವ್ ಮಾಡಿದ್ದಂಥದ್ದು. ಪಾಲಕ್ ಪನ್ನೀರ್ ಬೇರೆ ಮಾಡ್ತಾರೆ, ಅದು ಬೇರೆ ರೆಸಿಪಿ. ಪಾಲಕ್ ಪನ್ನೀರ್ ಪಲಾವ್ ಅದೆಲ್ಲ ಬೇರೆ ಇದೆ. ಅದನ್ನು ಕೂಡ ನನ್ನ ಒಂದು ಚಾನಲಲ್ಲಿ ನಾನು ತುಂಬಾ ಒಂದು ರೆಸಿಪಿ ತುಂಬಾ ಮಾಡಾಕಿದ್ದೀನಿ. ನೀವು ಚೆಕ್ಔಟ್ ಮಾಡ್ಬೋದು ಬೇಕು ಅಂತಂದರೆ. ಇದು ಡಿಫ್ರೆಂಟ್ ಆಗಿರಲಿ ಅಂತ ಮಾಡಿದಂಥ ಈ ಒಂದು ಪಾಲಕ್ ಬಟಾಣಿ ಪಲಾವ್. ಫ್ರೆಂಡ್ಸ್ ನೋಡೋಣ ಬನ್ನಿ ಹೇಗಾಗಿದೆ, ಓಪನ್ ಮಾಡೋಣ. ನೋಡಿ ಈ ರೀತಿ ಆಗಿದೆ. ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ. ಪಾಲಕ್ ಬಟಾಣಿ ಪಲಾವ್ ಸೂಪರ್. ನೀವೊಮ್ಮೆ ಟ್ರೈ ಮಾಡಿ. ಈಗೇನು ಮಾರ್ಕೆಟಲ್ಲಿ ಪಾಲಕ್ ತುಂಬಾ ಈಸಿಯಾಗಿ ಸಿಗುತ್ತೆ. 10 ರೂಪಾಯಿಗೆ ಒಂದಷ್ಟು ದೊಡ್ಡ ಕಟ್ಟು ಕೊಡ್ತಾರೆ. ತಗೊಬಂದು ಪಾಲಕ್ ಪಲಾವ್ ಅಥವಾ ಪಾಲಕ್ ಬಟಾಣಿ ಪಲಾವ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ನಾನು ಅಂಗಡಿ ಹೋಗಿದ್ದಲ್ಲ, ನಾನು ಏನೋ ತಗೊಂಡು ಹೇಳು. ಏನು ತಂದಿದ್ಯಾ ನಂಗೆ ಗೊತ್ತಿಲ್ಲ. ಗುಲುಕ್ ಕೊಡು. ಲಾಸ್ಟಿಂದ ಹೇಳ. ಚಕ್ಲಿ ಕವರಾಗಿ ಅದೇ ಕವರಾಗಿ ಹಾಕ್ಕೊಟ್ರೆ ಅದು ಚಕ್ಲಿಯನ್ನು ಕೋಳ್ಬಳೆ ಹಾಕ್ಕೊಡ್ತಾರೆ. ಹಿಂಗೆ ಕವರಾಗಿ ಪೇಪರ್ ಸುತ್ತಬಿಟ್ಟು. ಓಕೆ ಥ್ಯಾಂಕ್ ಯು. ಭಾರಿ ಐತೆ. ಒಂದೊಂದು ಕಡೆ ಒಂದೊಂದು ಥರ ಮಾರುತ್ತಾರೆ. ಇಷ್ಟ ಐತೆ ಅಂದಾಜು. ಎಷ್ಟು ರೂಪಾಯಿದಾವೆ ತೋರ್ಸು ನೀಟಾಗಿ. ತೋರ್ಸು ನೀಟಾಗಿ. ನೋಡ್ಲೇ ಇಲ್ಲ. ಒಂದು ನಾನು ಹೆಂಗೆ ತಿಳಿಸ್ಕೊಡ್ಬೇಕು? ಹಾಂ 2 ಒಂದು 4 ಸಣ್ಣವು 4 ಏನೋ 3 ತುಂಬಾ ಇಷ್ಟ ಆಗ್ತವೆ. ಬೇಕ್ರಿ ಚಕ್ಲಿಗಿಂತ ಈ ತರದ್ದು ಕಟುಮ್ ಅಂತವೆ ಅಂತ ಇಷ್ಟಪಡ್ತಾಳೆ. ಅದಕ್ಕೆ ತಗೊಂಡೆ. ಸಖತ್ತಾಗಿದೆ. 3 ದಿನ ಓಕೆ ಥ್ಯಾಂಕ್ ಯು. ತಗೋ ಇನ್ನೊಂದು ಹೇಳ್ತಂಡ. ಓಕೆ ಹಾಗಲ್ಲ ಆಯಿಲ್ ಇರಲಿಲ್ವಾ? ಆಯಿಲ್. ಫ್ರೆಂಡ್ಸ್ ಪಾಲಕ್ ಬಟಾಣಿ ಪಲಾವ್ ಹೇಗಿತ್ತು ಅಂತ ನಾನು ಟೇಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಒಮ್ಮೆ ಅದೇ ರೀತಿ ಮಾಡಿ ಟ್ರೈ ಮಾಡಿ. ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಊಟನ ಸವಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಷ್ಟೇನೆ. ಈ ರೆಸಿಪಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬೈ. ಲವ್ ಯು ಆಲ್.